ಯುದ್ಧ ಶುರುವಾದ ಬಳಿಕ ಹಾರ್ಮುಜ್ ಜಲಸಂಧಿಯನ್ನ ಹಲವು ತಿಂಗಳು ಮುಚ್ಚಲಾಗಿತ್ತು. ನಂತರ ಅದನ್ನ ಮತ್ತೆ ತೆರೆಯಲಾಯಿತು. ಈಗ ಅದನ್ನ ಕಳೆದ 10 ದಿನಗಳಿಂದ ಪುನಃ ಮುಚ್ಚಲಾಗಿದೆ. ಆದ್ರೆ ಹಾರ್ಮುಜ್ಗೆ ಪರ್ಯಾಯ ಮಾರ್ಗವನ್ನು ಸ್ಥಾಪಿಸಿದ್ದ ಪರ್ಷಿಯನ್ ಕೊಲ್ಲಿಯ ಆಡಳಿತಗಾರರು ಈಗ ಕಠಿಣ ಪರಿಸ್ಥಿತಿಯನ್ನ ಎದುರಿಸ್ತಾ ಇರೋ ಹಾಗೆ ಕಾಣುತ್ತೆ. ಕೆಂಪು ಸಮುದ್ರದ ಮೂಲಕ ಹಾದು ಹೋಗುವ ಆ ಪರ್ಯಾಯ ಮಾರ್ಗದಲ್ಲಿ ಚೋಕ್ ಪಾಯಿಂಟ್ ಆಗಿರುವ ಬಾಬ್ ಅಲ್ ಮಂದೇಬನ್ನ ಹೌತಿಗಳು ಈಗ ನಿರ್ಬಂಧಿಸಿದ್ದಾರೆ. ಇದರ ನೇರ ಪರಿಣಾಮವನ್ನ ಸೌದಿ ಮತ್ತೆ ಅಮೆರಿಕ ಎದುರಿಸಬೇಕಾಗತ್ತೆ. ಸೌದಿ ಅರೇಬಿಯಾದಿಂದ ವಿವಿಧ ಸ್ಥಳಗಳಿಗೆ ತೈಲ ಸಾಗಿಸುವ ಸುಮಾರು 6 ಹಡಗುಗಳನ್ನ ಕಳೆದ 2 ದಿನಗಳಲ್ಲಿ ನಿರ್ಬಂಧಿಸಲಾಗಿದೆ. ಅವುಗಳಲ್ಲಿ 2 ಹಡಗುಗಳು ಚೀನಾಕ್ಕೆ, 2 ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ವು, ಮತ್ತೆರಡು ಭಾರತಕ್ಕೆ ಬರ್ತಾ ಇದ್ವು. ಹೌತಿಗಳು ಬಾಬ್ ಅಲ್ ಮಂದೇಬ್ನಿಂದ ಹೊರಗೆ ಬರೋದಿಕ್ಕೆ ಆ ಹಡಗುಗಳಿಗೆ ದಾರಿಯನ್ನು ಒದಗಿಸಲಿಲ್ಲ. ಯೆಮನ್ ನಲ್ಲಿ 2 ಸರ್ಕಾರಗಳ ಪೈಪೋಟಿ ಇದೆ. ಒಂದು ಹೌತಿ ಬಂಡುಕೋರರ ಸರ್ಕಾರ ಆದ್ರೆ ಇನ್ನೊಂದು ಸೌದಿ ಮತ್ತೆ ಪಾಶ್ಚಿಮಾತ್ಯ ಬೆಂಬಲ ಇರುವಂತಹ ಸರ್ಕಾರ. ಈ ಪರ್ಯಾಯ ಗುಂಪು 10 ವರ್ಷಗಳಿಗೂ ಹೆಚ್ಚು ಸಮಯದಿಂದ ದಿಗ್ಬಂಧನವನ್ನ ವಿಧಿಸಿದೆ. ಸೌದಿ ಅರೇಬಿಯಾದ ಹೇಳಿಕೆಗಳು ಅಥವಾ ನಡೆ ಅದು ಶಾಂತಿಯ ಬಗ್ಗೆ ಗಂಭೀರವಾಗಿವೆ ಅನ್ನೋದನ್ನ ಸೂಚಿಸೋದಿಲ್ಲ. ಸೌದಿ ಅರೇಬಿಯಾ ನಮ್ಮ ಮೇಲಿನ ದಿಗ್ಬಂಧನವನ್ನ ತೆಗೆದು ಹಾಕದೇ ಇದ್ರೆ ನಾವು ಅವ್ರ ಹಡಗುಗಳ ಮೇಲೆ ಪ್ರತಿ ದಿಗ್ಬಂಧನವನ್ನ ಹೇರ್ತೀವಿ ಅಂತ ಈಗ ಹೌತಿಗಳು ಜಿದ್ದಿಗೆ ಬಿದ್ದಿದ್ದಾರೆ. ಅವರು ಇಷ್ಟು ವರ್ಷಗಳ ಕಾಲ ಇದನ್ನ ಮಾಡದೇ ಇರೋದಕ್ಕೆ ಕಾರಣ ಕೂಡ ಇದೆ. ಸೌದಿ ಅರೇಬಿಯಾ ಕೆಂಪು ಸಮುದ್ರದಿಂದ ಪರ್ಷಿಯನ್ ಕೊಲ್ಲಿವರೆಗೆ ವ್ಯಾಪಿಸಿದೆ. ಆದ್ರಿಂದಾಗಿ ಒಂದು ಕಡೆಗೆ ದಿಗ್ಬಂಧನ ಹೇರಿದ್ರೆ ಅವರು ಇನ್ನೊಂದು ಕಡೆಯಿಂದ ತೈಲ ಕಳಿಸಬಹುದಾಗಿತ್ತು. ಆದ್ರೆ ಹಾರ್ಮುಜ್ ಅನ್ನು ಮುಚ್ಚಿದಾಗಿಂದ ಈ ಬಿಕ್ಕಟ್ಟು ತಲೆದೂರಿದೆ. ಅಂದಿನಿಂದ ಸೌದಿ ಅರೇಬಿಯಾ ಪೂರ್ವ ಪಶ್ಚಿಮ ಪೈಪ್ಲೈನ್ ಮೂಲಕ ಪಶ್ಚಿಮ ಮತ್ತೆ ಪೂರ್ವ ದೇಶಗಳಿಗೆ ರಫ್ತು ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ. ಈಗ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ ಅಲ್ಲಿ ಈಗಾಗಲೇ ದಿಗ್ಬಂಧನವನ್ನ ವಿಧಿಸಲಾಗಿದೆ. ಆದ್ರಿಂದಾಗಿ ಈ ಬದಿಯಲ್ಲಿನ ದಿಗ್ಬಂಧನ ಕೂಡ ಈಗ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಈಗ ಸೌದಿ ಅರೇಬಿಯಾಕ್ಕೆ ಇಲ್ಲಿಂದ ಅಥವಾ ಅಲ್ಲಿಂದ ಯಾವುದೇ ಕಡೆಯಲ್ಲೂ ಕೂಡ ಪ್ರವೇಶ ಇಲ್ಲ. ಇದು ಈಗಾಗಲೇ ಇದ್ದಂಥ ಒತ್ತಡವನ್ನ ಇನ್ನೂ ಹೆಚ್ಚು ಮಾಡಿದೆ. ಹೌತಿಗಳ ಈ ದಿಗ್ಬಂಧನ ಸೌದಿ ಅರೇಬಿಯಾದ ಹಡಗುಗಳಿಗೆ ಮಾತ್ರನೇ. ಹೌತಿಗಳ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕಕ್ಕೆ ಅವಕಾಶ ನೀಡಿರೋದಕ್ಕಾಗಿ ಇದನ್ನ ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ. ಆದ್ರೆ ಅದು ಎಲ್ಲರ ಮೇಲೆ ಪರಿಣಾಮ ಬೀರುವ ತೈಲದ ಕೊರತೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಈಗ ಅಮೆರಿಕ ಈ ದಿಗ್ಬಂಧನವನ್ನ ಮುರಿಯೋದಕ್ಕೆ ದಾಳಿಗೆ ಪ್ರಯತ್ನ ಮಾಡ್ತಾ ಇದೆಯಾ? ಹಿಂದಿನ ಬಾರಿ ಅಮೆರಿಕ ದಾಳಿ ಮಾಡಿದಾಗ ಅದರ ಡ್ರೋನ್ಗಳು ಮತ್ತೆ ಹಲವಾರು ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ. ಅದಾದ ನಂತರ ಅಮೆರಿಕ ಅದು ಅಪಘಾತ, ಹೊಡೆದುರುಳಿಸಿದ್ದಲ್ಲ ಅಂತ ಹೇಳ್ತು. ಅಮೆರಿಕ ಮರೆಮಾಚೋದಕ್ಕೆ ಎಷ್ಟೇ ನೋಡಿದ್ರು ನಿಜ ಏನನ್ನೋದು ಜಗತ್ತಿಗೆ ಗೊತ್ತಾಗಿದೆ. ಈಗ ಮತ್ತೆ ಆ ಪರಿಸ್ಥಿತಿ ಮರಳಲಿದೆ ಅನ್ನುವಂಥ ಮಾತುಗಳಿವೆ. ಫೆಬ್ರವರಿ 28ರಂದು ಯುದ್ಧ ಆರಂಭ ಆಗುವಂತ ಸ್ವಲ್ಪ ಮೊದಲು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ಸದಸ್ಯ ದೇಶಗಳು ತಮ್ಮ ಕಾರ್ಯತಂತ್ರದ ಮೀಸಲುಗಳಲ್ಲಿ ಒಟ್ಟು 1.8 ಶತಕೋಟಿ ಬ್ಯಾರೆಲ್ ತೈಲವನ್ನು ಹೊಂದಿದ್ವು. ಅದರಲ್ಲಿ ಅವು ಈಗಾಗಲೇ ಸುಮಾರು 400 ಮಿಲಿಯನ್ ಬ್ಯಾರೆಲ್ಗಳನ್ನ ಹಿಂತೆಗೆದುಕೊಂಡಿವೆ. ಯುಎಸ್ ತನ್ನ ಮೀಸಲುಗಳಲ್ಲಿ 420 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಹೊಂದಿತ್ತು. ಮತ್ತೆ ಅದು ಈಗಾಗಲೇ ಸುಮಾರು 314 ಮಿಲಿಯನ್ ಬ್ಯಾರೆಲ್ಗಳಿಗೆ ಇಳಿದಿದೆ. ಇದು 1983ರಿಂದ ಅಮೆರಿಕ ಹೊಂದಿರುವಂತಹ ಅತ್ಯಂತ ಕಡಿಮೆ ತೈಲ ಆಗಿದೆ. ಅಮೆರಿಕದ ಆಂತರಿಕ ಬಳಕೆ ಒಂದು ದಿನಕ್ಕೆ ಸರಿಸುಮಾರು 20 ಮಿಲಿಯನ್ ಬ್ಯಾರೆಲ್ಗಳು. ಆ ಲೆಕ್ಕದಲ್ಲಿ ನೋಡಿದ್ರೆ ಯುಎಸ್ ನಲ್ಲಿ ಸುಮಾರು 15 ದಿನಗಳ ತೈಲ ಉಳ್ಕೊಂಡಿದೆ. ಈಗ ಇತರ ನಿಕ್ಷೇಪಗಳು ಇರೋದ್ರಿಂದ ಸುಮಾರು 1 ತಿಂಗಳವರೆಗೂ ಅದು ನಿಭಾಯಿಸಬಲ್ಲದು ಅಂತ ಹೇಳಲಾಗುತ್ತೆ. ಇಷ್ಟು ಪ್ರಮಾಣದ ತೈಲ ಉಳಿದಿದೆ ಅಂತ ಅಂದ್ರೆ ಅಷ್ಟನ್ನು ಹೊರ ತೆಗೆಯಬಹುದು ಅಂತ ಅರ್ಥ ಅಲ್ಲ. ಎಲ್ಲೆಡೆಯೂ ತೈಲದ ಕೆಳಗೆ ಹೂಳು ಸಂಗ್ರಹ ಆಗುತ್ತೆ. ಮತ್ತೆ ಅದನ್ನ ಹೊರ ತೆಗೆಯೋದಿಕ್ಕೆ ಪ್ರತ್ಯೇಕ ಪ್ರಕ್ರಿಯೆ ಅಗತ್ಯ ಇರುತ್ತೆ. ಅದು ಹೆಚ್ಚು ದುಬಾರಿ ಮತ್ತೆ ಸಮಯ ಬೇಕಾಗುತ್ತೆ. ಹಾರ್ಮುಜ್ನಿಂದ ತೈಲ ಬರ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಈಗ ಸೌದಿ ಅರೇಬಿಯಾದ ತೈಲ ಪೂರೈಕೆಯು ಕೂಡ ನಿಂತು ಬಿಟ್ಟಾಗ ಸ್ಪಾಟ್ ಬೈಯಿಂಗ್ ಬಿಕ್ಕಟ್ಟು ಉಂಟಾಗುತ್ತೆ. ಇದರಿಂದಾಗಿ ಸೌದಿ ಅರೇಬಿಯಾ ಅದನ್ನ ರಫ್ತು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸುಮಾರು 12% ತೈಲ ಈ ಮಾರ್ಗದಿಂದಾನೇ ಬರುತ್ತೆ. ಇದರಲ್ಲಿ ಸೌದಿ ಅರೇಬಿಯಾದ ಪಾಲು ಸುಮಾರು 7% ಅಷ್ಟಿದೆ. ಸೌದಿ ಅರೇಬಿಯಾ ಇದರಲ್ಲಿ ಸ್ವಲ್ಪ ಭಾಗವನ್ನ ಎಂಬು ಬಂದರಿನ ಮೂಲಕ ರಫ್ತು ಮಾಡ್ತಾ ಇತ್ತು. ಈಗ ಎಲ್ಲೆಡೆಯಿಂದನೂ ಕೂಡ ನಿರ್ಬಂಧಿಸಲಾಗಿದ್ದು ವಿಶ್ವದ ತೈಲದ ಸುಮಾರು 20ರಿಂದ 27% ಮತ್ತೆ ಸ್ಥಗಿತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇದು ಸೌದಿ ಅರೇಬಿಯಾ ಮತ್ತೆ ಯುಎಸ್ ಎರಡರಲ್ಲೂ ಕೂಡ ಸ್ಪಷ್ಟವಾಗಿ ಭೀತಿಯನ್ನು ಹುಟ್ಟಾಕ್ತಾ ಇದೆ. ಯುಎಸ್ ನಲ್ಲಿ ಇದರ ಪರಿಣಾಮಗಳು ಬೇರೆ ರೀತಿಯಲ್ಲಿ ಕಂಡು ಬರ್ತಾ ಇವೆ. ಇನ್ನು ಇಲ್ಲಿವರೆಗೆ ಯುದ್ಧವನ್ನ ಬೆಂಬಲಿಸ್ತಾ ಇದ್ದಂತಹ ಟ್ರಂಪ್ ಅವರ ಹತ್ತಿರ ಇರೋರಲ್ಲಿ ಈಗ ಭಯ ಹೆಚ್ಚಾಗ್ತಾ ಇರುವ ಕಾಣ್ತಿದೆ. ಟ್ರಂಪ್ ಅವರನ್ನ ಹಾಡಿ ಹೊಗಳ್ತಾ ಇದ್ದವರೇನೆ ಈಗ ಈ ಯುದ್ಧವನ್ನ ವಿರೋಧ ಮಾಡ್ತಾ ಇದ್ದಾರೆ. ಟ್ರಂಪ್ ಅವರ ನೆಚ್ಚಿನ ಮಡಿಲ ಮೀಡಿಯಾಗಳಲ್ಲಿ ಅಂತ ಇಬ್ಬರಿದ್ದಾರೆ. ಒಬ್ರು ಪ್ರಸಿದ್ಧ ಆಂಕರ್ ಲಾರಾ ಇಂಗ್ರಹಂ. ಅವರೀಗ ಯುದ್ಧ ನಿಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಮುಖ ರಾಜಕೀಯ ವಿಶ್ಲೇಷಕ ಬ್ರಿಟ್ ಹ್ಯೂಮ್ ಕೂಡ ಯುದ್ಧವನ್ನ ವಿರೋಧ ಮಾಡ್ತಾ ಇದ್ದಾರೆ. ಯುದ್ಧ ನಿಲ್ಲಬೇಕು ಅನ್ನೋದು ಅವ್ರು ಒತ್ತಾಯ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಿಪಬ್ಲಿಕನ್ ಪಕ್ಷ ಕೂಡ ಈಗ ಇದನ್ನ ವಿರೋಧ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ.
ಸ್ಪೀಕರ್ ಮೈಕ್ ಜಾನ್ಸನ್, ನಾವು ಯುದ್ಧದಲ್ಲಿ ಟ್ರಂಪ್ ಅವರನ್ನ ಬೆಂಬಲಿಸ್ತಾ ಇದ್ದೀವಿ, ಆದ್ರೆ ಶೀಘ್ರನೇ ಈ ಯುದ್ಧದಿಂದ ಹೊರಗೆ ಬರಬೇಕು ಅಂತ ಅವ್ರು ಹೇಳಿದ್ದಾರೆ. ಅವರೆಲ್ಲರೂ ಈಗ ಈ ಒಂದು ಯುದ್ಧವನ್ನ ವಿರೋಧ ಮಾಡ್ತಾ ಇರೋದಕ್ಕೆ ಹಲವಾರು ಕಾರಣಗಳಿವೆ. ಇಲ್ಲಿ ಮೊದಲನೇದಾಗಿ ಮಧ್ಯಂತರ ಚುನಾವಣೆಗಳ ಹತ್ತಿರ ಆಗ್ತಾ ಇವೆ, ರಿಪಬ್ಲಿಕನ್ ಪಕ್ಷಕ್ಕೆ ಅವಕಾಶಗಳು ಕಡಿಮೆ ಆಗ್ತಾ ಇವೆ. ಮತ್ತೆ ಎರಡನೇದಾಗಿ ಅಮೆರಿಕ ತನ್ನ ರಕ್ಷಣಾ ಬಜೆಟ್ನ ದೊಡ್ಡ ಮೊತ್ತವನ್ನ ಈ ಯುದ್ಧಕ್ಕಾಗಿ ವ್ಯರ್ಥ ಮಾಡಿದೆ. ಈಗಾಗಲೇ $30 ಬಿಲಿಯನ್ ಅನ್ನ ಖರ್ಚು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ರು ಎಲ್ಲಾ ನಷ್ಟಗಳನ್ನ ಪರಿಗಣಿಸಿದ್ರೆ ಈಗಾಗಲೇ ಇದು $80 ಬಿಲಿಯನ್ ಮೀರಿದೆ ಅಂತ ಹೇಳಲಾಗ್ತಾ ಇದೆ. ವರ್ಷದ ಅಂತ್ಯದವರೆಗೆ ಅಂದಾಜಿಸಲಾಗಿದ್ದಂತಹ ಬಜೆಟ್ ಈಗ ಸೆಪ್ಟೆಂಬರ್ನಲ್ಲೇ ಖಾಲಿಯಾಗಿದೆ ಅನ್ನೋದು ಇಲ್ಲಿಗೆ ಸ್ಪಷ್ಟ ಆಗ್ತಿದೆ. ಆದ್ರಿಂದಾಗಿ ಪೆಂಟಗನ್ ಈಗ ಹೆಚ್ಚುವರಿ ಹಣಕ್ಕಾಗಿ ಕೇಳ್ತಾ ಇದೆ. ಈಗ ದೊಡ್ಡ ಸವಾಲು ಏನು ಅಂತ ಅಂದ್ರೆ ಇಡೀ ಡೆಮಾಕ್ರೆಟಿಕ್ ಪಕ್ಷ ಈ ಒಂದು ಯುದ್ಧವನ್ನ ವಿರೋಧ ಮಾಡುತ್ತೆ, ಮತ್ತೆ ಅವರು ಅದರ ವಿರುದ್ಧ ಮತ ಚಲಾಯಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಮತ್ತೊಂದು ಅಂಕಿಅಂಶದ ಪ್ರಕಾರ ಅಮೆರಿಕದ ಸಾಲದ ಒಟ್ಟು ಮೊತ್ತ ಅದರ GDPಯ 100% ತಲುಪಿದೆ. ಇದು ಎರಡನೇ ಮಹಾಯುದ್ಧದ ನಂತರ ಅದು ತಲುಪಿದಂತಹ ಗರಿಷ್ಠ ಮಿತಿಯಾಗಿದೆ. ಸ್ಪಷ್ಟವಾಗಿ ಯಾವುದೇ ರಿಪಬ್ಲಿಕನ್ರು ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾಗೋದನ್ನ ಬಯಸೋದಿಲ್ಲ. ಹೀಗಾಗಿ ಈಗ ಮುಂದೆ ಏನಾಗಲಿದೆ, ಯುದ್ಧ ಮುಗಿಯುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.